ಈ ರಾತ್ರಿ ಪುಟ್ಟಿ ಮತ್ತು ಅಪ್ಪುಗೆ ಒಂದು ಶಬ್ದ ಕೇಳಿಸ್ತು. ವಾರಗಳಿಂದ ಮುಚ್ಚಿದ್ದ ಆ ಕೋಣೆಯಿಂದ ಯಾರೋ ಬಾಗಿಲು ಬಡಿಯುತ್ತಿದ್ರು. ಆದರೆ ಒಳಗೆ ಅವರು ಕಂಡ ಆ ದೃಶ್ಯ ಎಲ್ಲರಿಗೂ ಶಾಕ್ ನೀಡಿತು. ಅದೊಂದು ಬಿರುಗಾಳಿಯ ಸಂಜೆ. ಮರಗಳ ನಡುವೆ ಗಾಳಿ ಜೋರಾಗಿ ಬೀಸುತ್ತಿತ್ತು. ಆಕಾಶದಲ್ಲಿ ಗುಡುಗು ಮೊಳಗುತ್ತಿತ್ತು. ಆ ಮಳೆಯ ನಡುವೆ ಕಾಮಿಕ್ ಕುಟುಂಬದ ಮನೆ ಶಾಂತವಾಗಿತ್ತು. ಆದರೆ ನೆನಪಿಡಿ, ಅತಿ ಹೆಚ್ಚು ಶಾಂತವಾಗಿರುವ ರಾತ್ರಿಗಳಲ್ಲೇ ವಿಚಿತ್ರ ರಹಸ್ಯಗಳು ಅಡಗಿರುತ್ತವೆ. ಮನೆಯೊಳಗೆ ಪುಟ್ಟಿ ಅಪ್ಪು ಹೋಂವರ್ಕ್ ಮಾಡುತ್ತಿದ್ದಾರೆ. ಶಾಂತಮ್ಮ ಕೊಡೆ ಹಿಡಿದು ಬರುತ್ತಾರೆ. ಪುಟ್ಟಿ, ಅಪ್ಪು, ಕೇಳಿಸ್ಕೊಳ್ಳಿ. ಹೇಳಮ್ಮ. ನಿಮ್ಮಪ್ಪ ನಾನು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಲು ಹೋಗ್ತಿದ್ದೀವಿ. ನಾವು ಬೇಗ ಬಂದ್ಬಿಡ್ತೀವಿ. ಸೆಕ್ಯೂರಿಟಿ ಅಪ್ಪು ಆನ್ ಡ್ಯೂಟಿ. ಆದ್ರೆ ಒಂದು ಮುಖ್ಯವಾದ ಮಾತು. ಯಾರೇ ಬಂದರೂ ಬಾಗಿಲು ತೆಗಿಬಾರ್ದು. ಸರಿಯಪ್ಪ, ಚಿಂತೆ ಮಾಡಬೇಡಿ, ಮನೆನ ನಾನೇ ಕಾಪಾಡ್ತೀನಿ. ನಾನು ನನ್ನ ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ. ಸರಿ ಕಿಟ್ಟಜ್ಜ. ಏನಾದರೂ ಆದರೆ ನನ್ನನ್ನು ಕರೀರಿ. ಸ್ವಲ್ಪ ಹೊತ್ತಿನವರೆಗೆ ಎಲ್ಲವೂ ಶಾಂತವಾಗಿತ್ತು. ಕಿಟಕಿಯ ಮೇಲೆ ಮಳೆ ಹನಿಗಳ ಟಪ್ ಟಪ್ ಶಬ್ದ. ತಮ್ಮ ಹೋಂವರ್ಕ್ ಮುಗಿಸಲು ಪ್ರಯತ್ನಿಸುತ್ತಿರುವ ಇಬ್ಬರು ಮಕ್ಕಳು. ಪುಟ್ಟಿ ಅಂದವಾಗಿ ಬರೆಯುತ್ತಿದ್ದಾಳೆ. ಆ ಸಂಜೆ ಎಲ್ಲವೂ ಸಾಧಾರಣವಾಗಿಯೇ ಇತ್ತು, ಆ ವಿಚಿತ್ರವಾದ ಬಾಗಿಲು ಬಡಿಯುವ ಶಬ್ದ ಕೇಳಿಸುವವರೆಗೆ. ಅಪ್ಪು, ಅದು ಹೋಮ್ವರ್ಕ್ ಅಲ್ಲ, ಇದು ಹೋಮ್ವರ್ಕ್. ಸೂಪರ್ ಅಪ್ಪು ಸಿಟಿನ ಸೇವ್ ಮಾಡ್ತಿರೋದು. ಟೀಚರ್ ನಾಳೆ ನಿನ್ನನ್ನ ಉಡಿಸ್ಲಿ, ನೋಡೋಣ. ಅಪ್ಪು, ಆ ಶಬ್ದ ಕೇಳಿಸ್ತಾ? ಯಾರಾದ್ರೂ ಹೊರಗಡೆ ಇರಬಹುದು. ಮೊದಲು ಅವರಿಬ್ಬರು ಅದು ಗಾಳಿಯ ಶಬ್ದ ಇರಬಹುದು ಅಂದುಕೊಂಡರು. ಆದರೆ ಆ ಶಬ್ದ ಮತ್ತೆ ಕೇಳಿಸಿತು. ಅದು ಬಾಗಿಲಿನಿಂದ ಬರ್ತಿರ್ಲಿಲ್ಲ. ಅಪ್ಪು, ಆ ಶಬ್ದ ಏನು? ಅಪ್ಪು, ಆ ಶಬ್ದ ಹಿತ್ತಲ ಕಡೆಯಿಂದ ಬರ್ತಿದೆ. ಅವರಿಬ್ಬರು ಮೆಲ್ಲನೆ ಕಿಟಕಿಯತ್ತ ನಡೆಯುತ್ತಾರೆ. ಹೊರಗೆ ಮಳೆ ಅಬ್ಬರಿಸುತ್ತಿದೆ. ಜೋರಾದ ಗಾಳಿಗೆ ಮರಗಳು ಅತ್ತಿತ್ತ ತೂಗಾಡುತ್ತಿವೆ. ಸ್ಟೋರ್ ರೂಮ್. ಆದ್ರೆ ಆ ರೂಮ್ ಲಾಕ್ ಆಗಿದೆಯಲ್ಲ. ಆ ಕೋಣೆಯ ಬಗ್ಗೆ ಒಂದು ವಿಚಿತ್ರವಾದ ವಿಷಯವಿತ್ತು. ಅದು ವಾರಗಳಿಂದ ಲಾಕ್ ಆಗಿತ್ತು. ಯಾರೂ ಅದನ್ನು ತೆರೆದಿರಲಿಲ್ಲ, ಯಾರೂ ಒಳಗೆ ಹೋಗಿರಲಿಲ್ಲ. ಆದರೂ ಯಾರು ಒಳಗಿದ್ದಾರೆ. ಮನಸ್ಸಿನಲ್ಲಿ ಭಯ ಬಂದಾಗ ಸಣ್ಣ ಶಬ್ದವು ಭಯಾನಕವಾಗಿ ಕೇಳಿಸುತ್ತೆ. ಪುಟ್ಟಿ, ಒಂದ್ ವೇಳೆ ಯಾರಾದ್ರೂ ಕಳ್ಳರು ಮನೆ ಒಳಗೆ ನುಗ್ಗಿದ್ರೆ? ಕಳ್ಳನ? ಇಲ್ಲ ಅಂದ್ರೆ ದೆವ್ವನ? ಅಪ್ಪು, ಸುಮ್ನಿರು. ನಾನು ನೋಡ್ದೆ. ಸಿಂಬಾ ತಕ್ಷಣವೇ ಹಿತ್ತಲ ಬಾಗಿಲಿನತ್ತ ಓಡಿ ಜೋರಾಗಿ ಬೊಗಳಲು ಶುರು ಮಾಡಿದ. ಒಳಗಡೆ ಯಾರೋ ಅಡಗಿಕೊಂಡಿರೋದನ್ನ ಅವನು ಮೊದಲೇ ಗುರುತಿಸಿದ ಹಾಗೆ ಇತ್ತು. ಖಂಡಿತ ಇದು ದೆವ್ವನೇ. ಪುಟ್ಟಿ ಶಾಂತವಾಗಿರಲು ಪ್ರಯತ್ನಿಸುತ್ತಾಳೆ. ದೆವ್ವಗಳು ಬಾಗಿಲು ಬಡಿಯಲ್ಲ. ನಿನಗೆ ಹೆಕ್ಕೊತ್ತು? ಪುಟ್ಟಿ ಬಳಿ ಉತ್ತರವಿಲ್ಲ. ಭಯ ಓಡಿ ಹೋಗು ಅನ್ನುತ್ತಿತ್ತು, ಆದರೆ ಕುತೂಹಲ ಸತ್ಯ ಹುಡುಕು ಅನ್ನುತ್ತಿತ್ತು. ಪುಟ್ಟಿ ಟಾರ್ಚ್ ಹಿಡಿಯುತ್ತಾಳೆ. ಅಪ್ಪು ಕ್ರಿಕೆಟ್ ಬ್ಯಾಟ್ ತಗೋತಾನೆ. ಅಪ್ಪು ಧೈರ್ಯವಂತನಾಗಲು ಪ್ರಯತ್ನಿಸಿದ್ರೂ ಅವನ ಕಾಲು ನಡುಗುತ್ತಿತ್ತು. ಕಳ್ಳ ಬಂದ್ರೆ ಒಂದೇ ಏಟಿಗೆ ಹೊಡಿತೀನಿ. ಫಸ್ಟ್ ನೀನು ಮೂರ್ಛೆ ಹೋಗ್ಬಿದ್ರೆ ಸಾಕು. ಅವರು ನಿಧಾನವಾಗಿ ಹಿತ್ತಲ ಬಾಗಿಲಿನತ್ತ ನಡೀತಾರೆ. ಸಿಂಬಾ ಅವರಿಗೆ ದಾರಿ ತೋರಿಸುತ್ತಾನೆ. ಅಪ್ಪು ಪುಟ್ಟಿಯ ಹಿಂದೆ ಅಡಗಿಕೊಳ್ಳುತ್ತಾನೆ. ಇದು ದೆವ್ವನೇ ಆಗಿದ್ರೆ ನಾನು ನನ್ನ ಸೆಕ್ಯೂರಿಟಿ ಅಪ್ಪು ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ. ಅದನ್ನ ದೆವ್ವ ಅಂತ ಕರೆಯೋದು ನಿಲ್ಸು. ಪುಟ್ಟಿ ಫೋನ್ ತೆಗೆಯುತ್ತಾಳೆ. ಅಮ್ಮನಿಗೆ ಕಾಲ್ ಮಾಡ್ತೀನಿ.
number you are calling is currently not reachable. ಕೆಲವೊಮ್ಮೆ ಸಹಾಯ ನಮಗಿಂತ ತುಂಬಾ ದೂರದಲ್ಲಿದೆ ಅನ್ನೋ ಅರಿವಾದಾಗ ಆ ಕ್ಷಣವೇ ಅತಿ ಹೆಚ್ಚು ಭಯಾನಕವಾಗಿರುತ್ತೆ. ಒಂದ್ ವೇಳೆ ಅದು ಬಾಗಿಲು ಮುರ್ಕೊಂಡು ಹೊರಗೆ ತಂದ್ಬಿಟ್ಲೆ. ಹೇ ಪುಟ್ಟಿ, ಕಮಲಾ ಮ್ಯಾಮ್ ಹೇಳಿದ್ರು ನಾವು ನಾಳೆ ಹಳೆ ನ್ಯೂಸ್ ಪೇಪರ್ ತರಕ್ಕೆ. ಅದು ಹಿತ್ತಲ ಸ್ಟೋರ್ ರೂಮ್ ಅಲ್ಲಿ ಇರ್ಬೋದಲ್ವಾ? ಹೌದು, ಅಲ್ಲೇ ಇರೋದು. ಸದ್ದು ಬರ್ತಿದೆ ಅಲ್ವಾ, ಅಲ್ಗೆ ಹೋಗೋದಾದ್ರೂ ಹೇಗೆ? ಅದು ಸ್ಟೋರ್ ರೂಮ್ ಕೀ. ಕೆಲವೊಮ್ಮೆ ಜೀವನದ ಅತಿ ದೊಡ್ಡ ನಿರ್ಧಾರ, ಭಯ ಮತ್ತು ಧೈರ್ಯದ ನಡುವೆ ಯಾವುದನ್ನು ಆರಿಸಿಕೊಳ್ಳುವುದು ಎಂಬುದು. ನಾವು ಬಾಗ್ಲು ತೆಗಿಲೇಬಾರ್ದು. ಒಂದ್ ವೇಳೆ ಯಾರಾದ್ರೂ ಒಳಗಡೆ ಸಿಕ್ಕಿ ಹಾಕಿಕೊಂಡಿದ್ರೆ. ಬೆಕ್ಕಿನ ಮರಿನಾ? ಆ ನಿಗೂಢ ಬಾಗಿಲು ಬಡಿಯುವ ಶಬ್ದ, ಕೆರೆದುಕೊಳ್ಳುವ ಶಬ್ದ ಯಾವುದು ದೆವ್ವದ್ದಲ್ಲ. ಅದು ಕೇವಲ ಹೊರಬರಲು ಪ್ರಯತ್ನಿಸುತ್ತಿದ್ದ ಒಂದು ಪುಟ್ಟ ಬೆಕ್ಕಿನ ಮರಿ. ಏನ್ ನಡೀತಿದೆ ಇಲ್ಲಿ? ಕಿತ್ತಜ್ಜ, ಆ ಬೆಕ್ಕಿನ ಮರಿ ಒಳಗೆ ಸಿಕ್ಕಿ ಹಾಕೊಂಡಿತ್ತು. ನಾನು ಬೆಳಗ್ಗೆ ಸಾಮಾನ್ ತರಲು ಹೋದಾಗ ಅದು ಆಕಸ್ಮಿಕವಾಗಿ ಒಳಗ್ ಹೋಗಿರ್ಬೇಕು. ನಾನು ಗಮನಿಸದೆ ಬಾಗ್ಲು ಹಾಕಿದ್ದೆ. ನಾವು ಸುಮ್ನೆ ದೆವ್ವ ಅಂತ ಭಯಪಟ್ವಿ. ಭಯ ನಮ್ಮ ಕಲ್ಪನೆಯನ್ನ ವಿಚಿತ್ರವಾಗಿ ಮಾಡುತ್ತೆ. ಏನಾಯ್ತು? ಪುಟ್ಟಿ ಎಲ್ಲವನ್ನೂ ಅಮ್ಮನಿಗೆ ವಿವರಿಸುತ್ತಾಳೆ. ನೀವು ಧೈರ್ಯವಾಗಿ ಪರಿಸ್ಥಿತಿಯನ್ನ ಎದುರಿಸಿದ್ದು ತುಂಬಾ ಸಂತೋಷ ಆಯಿತು. ನಾವು ಯಾವುದಕ್ಕೆ ಅತಿ ಹೆಚ್ಚು ಭಯಪಡ್ತೇವೋ ಅದು ಕೇವಲ ನಮ್ಮ ಕಲ್ಪನೆಯ ನೆರಳುಗಳು ಮಾತ್ರ. ನೀತಿ: ಭಯವು ಸತ್ಯಕ್ಕಿಂತ ಹೆಚ್ಚಾಗಿ ವಿಷಯಗಳನ್ನು ಭಯಾನಕವಾಗಿ ತೋರಿಸುತ್ತದೆ. ಶಾಂತವಾಗಿ ಯೋಚಿಸಿ, ಸತ್ಯ ತಾನಾಗಿಯೇ ತಿಳಿಯುತ್ತದೆ. ಅದು ದೆವ್ವವೋ ಅಥವಾ ಕೇವಲ ಭಯವೋ, ಧೈರ್ಯವಷ್ಟೇ ಸತ್ಯವನ್ನು ತೋರಿಸುತ್ತದೆ. ಹೆಚ್ಚಿನ ಮನರಂಜನೆ ಮತ್ತು ಅರ್ಥಪೂರ್ಣ ಕಥೆಗಳಿಗಾಗಿ ಕಾಮಿಕ್ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಾಮಿಕ್ ಕುಟುಂಬ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಬನ್ನಿ, ಸ್ವಾಗತ. ಕುಟುಂಬ, ಕಾಮಿಕ್ ಕುಟುಂಬ, ನಗು ನಗುತ್ತಾ ಒಳ ಬಂದು ಆಗಿ ನಮ್ಮ ಬಂದು. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಚಪ್ಪಾಳೆ ಬಾರಿಸಿ ಸಂತಸ ತೋರಿಸಿ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ತುಟಿಯನ್ನು ಅರಳಿಸಿ ಹರ್ಷವ ಚಿಮ್ಮಿಸಿ. ಪುಟ್ಟಿ ಸಿಗುವಳು ಹೇ ಹೇಳಿ ಕೂಗಿ ಕೂಗಿ ಹೇಳಿ ಕಾಮಿಕ್ ಕುಟುಂಬ. ಪುಟ್ಟಿ ಜಾಣೆ ನಿಂಬ ಗೊತ್ತಾ, ಅಪ್ಪುಕ್ಕಿ ತಲೆ ಜೋರು ಜೋರು, ಗುಬ್ಬಿಯ ಸ್ನೇಹ ಜೇನಂತೆ, ಸಿಂಬಾ ನಮ್ಮೂರಿನ ಸುಪಟ. ಕೆಟ್ಟಜ್ಜನ ಕತೆ ಸಿಂಗಾರ, ಅಮ್ಮನ ಪ್ರೀತಿ ಬಂಗಾರ, ಅಪ್ಪನ ಕಾಳಜಿ ನಿರಂತರ, ಟೀಚರ್ ಸ್ಟ್ರಿಕ್ಟು ಮನ್ಸು ಒಬ್ಬಟ್ಟು. ಕುಟುಂಬ ಹಿಂಗಿ ಹೇಳಿ ಕಾಮಿಕ್ ಕುಟುಂಬ. ಇದು ಒಂದು ದೊಡ್ಡ ಫ್ಯಾಮಿಲಿ, ಯಾವುದೇ ಜಾದು ಇಲ್ಲ, ಚಮತ್ಕಾರ ಇಲ್ಲ, ಚಿನ್ನದ ಮನಸ್ಸುಗಳೇ ನಮ್ಮ ಊರಲ್ಲಿ ಎಲ್ಲ. ಮೋಜು ಕಲಿಕೆ ದಿನವೆಲ್ಲ, ದಿನಗಳೇ ಕಳೆದರೂ ಅರಿವಿಲ್ಲ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಮೋಜು ಮಸ್ತಿಗೆ ಕೊನೆ ಇಲ್ಲ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಪುಟ್ಟಿ ಮತ್ತು ಸ್ನೇಹಿತರು. ಲಲ್ಲಲ್ಲ ಮರಿಬೇಡಿ, ಕಾಮಿಕ್ ಕುಟುಂಬ ದಿನವಿಡೀ.